ಹರಿ ಓಂ. ಅರಣ್ಯೇ ವರ್ತಮಾನಸ್ಯ ರಾಮಸ್ಯ ವಿಜಯಾತ್ಮನಃ ರಕ್ಷ ರಕ್ಷತು ಮಾಂ ದೇವೋ ರಾಘವಃ ಪೃಥ್ವೀಪತಿಃ. ಅರಣ್ಯದಲ್ಲಿ ಸಂಚರಿಸುತ್ತಿರುವ ಜಿತೇಂದ್ರಿಯನಾದ ಸಕಲ ಭೂಮಂಡಲದ ಒಡೆಯನಾದ ಆ ರಾಘವನು ನಮ್ಮನ್ನು ರಕ್ಷಿಸಲಿ. ಎಲ್ಲರಿಗೂ ನಮಸ್ಕಾರ. ನಾನು ಕಿರಣ್ ಕುಮಾರ್. ಇಂಕ್ ಆ್ಯಂಡ್ ದ ಬುಕ್ ಚಾನಲ್ಗೆ ಸ್ವಾಗತ. ಈಗಾಗಲೇ ನಾವು ಬಾಲಕಾಂಡ ಮತ್ತು ಅಯೋಧ್ಯಕಾಂಡಗಳ ರಸಪ್ರಶ್ನೆಗಳನ್ನು ಪೂರೈಸಿದ್ದೇವೆ. ಇಂದು ಅರಣ್ಯಕಾಂಡದ 15 ಪ್ರಶ್ನೆಗಳ ಮಹಾಸಂಗ್ರಾಮವನ್ನು ಆರಂಭಿಸುತ್ತಿದ್ದೇವೆ. ತಡ ಮಾಡದೆ ಮೊದಲ ಪ್ರಶ್ನೆಗೆ ಹೋಗೋಣ. ಮೊದಲನೆಯ ಪ್ರಶ್ನೆ, ಅರಣ್ಯಕಾಂಡದ ಆರಂಭದಲ್ಲಿ ರಾಮನು ಭೇಟಿ ನೀಡಿದ ಮತ್ತು ರಾಮನಿಗೆ ಅಮೂಲ್ಯವಾದ ಶಸ್ತ್ರಾಸ್ತ್ರಗಳನ್ನು ನೀಡಿದ ಮಹರ್ಷಿಗಳು ಯಾರು? ಎ. ವಿಶ್ವಾಮಿತ್ರರು, ಬಿ. ಅಗಸ್ತ್ಯ ಮಹರ್ಷಿಗಳು, ಸಿ. ಕಪಿಲ ಮುನಿಗಳು, ಡಿ. ದುರ್ವಾಸರು. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಬಿ. ಅಗಸ್ತ್ಯ ಮಹರ್ಷಿಗಳು. ಅರಣ್ಯಕಾಂಡದಲ್ಲಿ ರಾಮ, ಲಕ್ಷ್ಮಣ ಮತ್ತು ಸೀತೆ ವನವಾಸದ ಸಮಯದಲ್ಲಿ ಅಗಸ್ತ್ಯ ಮುನಿಗಳ ಆಶ್ರಮಕ್ಕೆ ಭೇಟಿ ನೀಡುತ್ತಾರೆ. ಆಗ ಅಗಸ್ತ್ಯ ಮುನಿಗಳು ರಾಮನಿಗೆ ದೈವಿಕವಾದ ಬಿಲ್ಲು, ಅಕ್ಷಯ ತೋಣಿರ ಎಂದರೆ ಬಾಣಗಳು ಮುಗಿಯದ ಬತ್ತಳಿಕೆ ಮತ್ತು ವಜ್ರಖಚಿತ ಖಡ್ಗವನ್ನು ಉಡುಗೊರೆಯಾಗಿ ನೀಡುತ್ತಾರೆ. ಎರಡನೆಯ ಪ್ರಶ್ನೆ, ದಂಡಕಾರಣ್ಯದಲ್ಲಿ ರಾಮಲಕ್ಷ್ಮಣರನ್ನು ಎದುರಿಸಿದ ಮತ್ತು ಶಾಪಗ್ರಸ್ತ ಗಂಧರ್ವನಾಗಿದ್ದ ವಿರೂಪಗೊಂಡ ರಾಕ್ಷಸ ಯಾರು? ಎ. ವಿರಾಧ, ಬಿ. ಕದಂಬ, ಸಿ. ಸುಬಾಹು, ಡಿ. ದೂಷಣ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಎ. ವಿರಾಧ. ದಂಡಕಾರಣ್ಯದಲ್ಲಿ ರಾಮಲಕ್ಷ್ಮಣರು ಎದುರಿಸಿದ ಮೊದಲ ರಾಕ್ಷಸ ವಿರಾಧ. ಈತ ಪೂರ್ವಜನ್ಮದಲ್ಲಿ ತುಂಬುರು ಎಂಬ ಗಂಧರ್ವನಾಗಿದ್ದು ಕುಬೇರನ ಶಾಪದಿಂದ ರಾಕ್ಷಸನಾಗಿ ಹುಟ್ಟಿದನು. ರಾಮನ ಹಸ್ತದಿಂದ ಮರಣ ಹೊಂದಿದ ನಂತರ ಶಾಪ ವಿಮೋಚನೆ ಪಡೆದು ಮತ್ತೆ ಗಂಧರ್ವ ರೂಪವನ್ನು ತಾಳಿದನು. ಮೂರನೆಯ ಪ್ರಶ್ನೆ, ರಾಮನು ಪಂಚವಟಿಯಲ್ಲಿ ಕುಟೀರವನ್ನು ನಿರ್ಮಿಸಿಕೊಳ್ಳಲು ಸಲಹೆ ನೀಡಿದವರು ಯಾರು? ಎ. ಭರತ, ಬಿ. ಜಟಾಯು, ಸಿ. ಅಗಸ್ತ್ಯ ಮುನಿಗಳು, ಡಿ. ಶಬರಿ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಸಿ. ಅಗಸ್ತ್ಯ ಮುನಿಗಳು. ರಾಮ, ಸೀತೆ ಮತ್ತು ಲಕ್ಷ್ಮಣರು ವನವಾಸದ ಸಮಯದಲ್ಲಿ ಅಗಸ್ತ್ಯ ಮುನಿಗಳನ್ನು ಭೇಟಿಯಾದಾಗ ಅವರು ಪಂಚವಟಿಯ ಗೋದಾವರಿ ನದಿಯ ತೀರದಲ್ಲಿ ಕುಟೀರವನ್ನು ನಿರ್ಮಿಸಿಕೊಂಡು ವಾಸಿಸಲು ಸಲಹೆ ನೀಡುತ್ತಾರೆ. ನಾಲ್ಕನೆಯ ಪ್ರಶ್ನೆ, ಪಂಚವಟಿಯಲ್ಲಿ ರಾಮನನ್ನು ಮೋಹಿಸಿ ನಂತರ ಲಕ್ಷ್ಮಣನಿಂದ ಮೂಗು ಮತ್ತು ಕಿವಿ ಕಳೆದುಕೊಂಡ ರಾಕ್ಷಸಿ ಯಾರು? ಎ. ತಾಟಕ, ಬಿ. ಶೂರ್ಪಣಖಿ, ಸಿ. ಸಿಂಹಿಕೆ, ಡಿ. ತ್ರಿಜಟೆ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಬಿ. ಶೂರ್ಪಣಖಿ. ರಾಮಾಯಣದ ಕಥೆಯ ಪ್ರಕಾರ ಪಂಚವಟಿಯಲ್ಲಿದ್ದಾಗ ರಾಮನನ್ನು ಕಂಡು ಮೋಹಗೊಂಡ ಶೂರ್ಪಣಖಿಯು ನಂತರ ಲಕ್ಷ್ಮಣನಿಂದ ತನ್ನ ಮೂಗು ಮತ್ತು ಕಿವಿಗಳನ್ನು ಕಳೆದುಕೊಳ್ಳುತ್ತಾಳೆ. ಐದನೆಯ ಪ್ರಶ್ನೆ, ಶೂರ್ಪಣಖಿಯ ಅಪಮಾನಕ್ಕೆ ಪ್ರತೀಕಾರ ತೀರಿಸಲು 14,000 ರಾಕ್ಷಸರ ಸೈನ್ಯದೊಂದಿಗೆ ರಾಮನ ಮೇಲೆ ದಾಳಿ ಮಾಡಿದ ರಾಕ್ಷಸ ಯಾರು? ಎ. ರಾವಣ, ಬಿ. ವಿಭೀಷಣ, ಸಿ. ಖರ ಮತ್ತು ದೂಷಣ, ಡಿ. ಅಹಿರಾವಣ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಸಿ. ಖರ ಮತ್ತು ದೂಷಣ. ರಾಮಾಯಣದ ಕಥೆಯ ಪ್ರಕಾರ ಶೂರ್ಪಣಖಿಯ ಮೂಗು ಕಿವಿಗಳನ್ನು ಲಕ್ಷ್ಮಣನು ಕತ್ತರಿಸಿದಾಗ ಅವಳು ಜನ್ಮಸ್ಥಾನದ ಅಧಿಪತಿಯಾದ ತನ್ನ ಸಹೋದರ ಖರನ ಬಳಿ ಹೋಗಿ ದೂರು ನೀಡುತ್ತಾಳೆ. ಆಗ ಖರ ಮತ್ತು ದೂಷಣರು 14,000 ರಾಕ್ಷಸರ ಸೈನ್ಯದೊಂದಿಗೆ ರಾಮನ ಮೇಲೆ ಯುದ್ಧಕ್ಕೆ ಬರುತ್ತಾರೆ. ಆ ಯುದ್ಧದ ಸಮಯದಲ್ಲಿ ರಾಮನು ಒಬ್ಬನೇ ಆ ಇಡೀ ಸೈನ್ಯವನ್ನು ಸಂಹರಿಸುತ್ತಾನೆ. ಆರನೆಯ ಪ್ರಶ್ನೆ, ಸೀತೆಯನ್ನು ಅಪಹರಿಸಲು ರಾವಣನು ಯಾರ ಸಹಾಯವನ್ನು ಪಡೆದನು? ಎ. ಮಾರೀಚ, ಬಿ. ಕುಂಭಕರ್ಣ, ಸಿ. ಮೇಘನಾಥ, ಡಿ. ಅಕ್ಷಯ ಕುಮಾರ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಎ. ಮಾರೀಚ. ಏಳನೆಯ ಪ್ರಶ್ನೆ, ಮಾರೀಚನು ಸೀತೆಯನ್ನು ಆಕರ್ಷಿಸಲು ಯಾವ ರೂಪವನ್ನು ಧರಿಸಿದನು? ಎ. ಬ್ರಾಹ್ಮಣನ ರೂಪ, ಬಿ. ಚಿನ್ನದ ಜಿಂಕೆ, ಸಿ. ಹಕ್ಕಿಯ ರೂಪ, ಡಿ. ದಶರಥನ ರೂಪ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಬಿ. ಚಿನ್ನದ ಜಿಂಕೆ. ಎಂಟನೆಯ ಪ್ರಶ್ನೆ, ಸೀತೆಯನ್ನು ರಕ್ಷಿಸಲು ರಾವಣನೊಂದಿಗೆ ರೆಕ್ಕೆಯನ್ನು ಕಳೆದುಕೊಂಡ ಪಕ್ಷಿ ಯಾವುದು?
ಎ ಸಂಪಾತಿ, ಬಿ ಗರುಡ, ಸಿ ಜಟಾಯು, ಡಿ ನವಿಲು. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಸಿ ಜಟಾಯು. ರಾವಣನು ಸೀತೆಯನ್ನು ಅಪಹರಿಸಿಕೊಂಡು ಹೋಗುತ್ತಿರುವಾಗ ಅದನ್ನು ತಡೆಯಲು ಜಟಾಯು ವೀರಾವೇಶದಿಂದ ಹೋರಾಡುತ್ತಾನೆ. ಈ ಯುದ್ಧದ ಸಮಯದಲ್ಲಿ ರಾವಣನು ತನ್ನ ಚಂದ್ರಹಾಸ ಖಡ್ಗದಿಂದ ಜಟಾಯುವಿನ ರೆಕ್ಕೆಯನ್ನು ಕತ್ತರಿಸುತ್ತಾನೆ. ರೆಕ್ಕೆಗಳನ್ನು ಕಳೆದುಕೊಂಡ ಜಟಾಯು ನೆಲಕ್ಕೆ ಉರುಳುತ್ತಾನೆ. ನಂತರ ರಾಮನು ಸೀತೆಯನ್ನು ಹುಡುಕುತ್ತಾ ಬಂದಾಗ ಜಟಾಯು ನಡೆದ ವಿಷಯವನ್ನೆಲ್ಲ ತಿಳಿಸಿ ರಾಮನ ಮಡಿಲಲ್ಲಿ ಪ್ರಾಣ ಬಿಡುತ್ತಾನೆ. ಪಂಚವಟಿಯ ಆ ಸುಂದರ ಪರಿಸರದಲ್ಲಿ ನೆಮ್ಮದಿಯಿಂದಿದ್ದ ಈ ಮೂವರಿಗೆ ವಿಧಿಯ ರೂಪದಲ್ಲಿ ರಾವಣನ ನೆರಳು ಆವರಿಸುತ್ತಿದೆ. ಸೀತೆಯ ಅಪಹರಣದ ಆ ಕರುಣಾಜನಕ ಸನ್ನಿವೇಶ ಆರಂಭವಾಗುವ ಮುನ್ನ ಬನ್ನಿ ಆ ಮಾಯಾಮೃಗದ ಕಥೆಯನ್ನು ನೋಡೋಣ. 9ನೆಯ ಪ್ರಶ್ನೆ. ರಾವಣನು ಸೀತೆಯನ್ನು ಅಪಹರಿಸಿ ಲಂಕೆಯ ಯಾವ ವನದಲ್ಲಿ ಇರಿಸಿದನು? ಎ ನಂದನವನ, ಬಿ ಅಶೋಕವನ, ಸಿ ಮಧುವನ, ಡಿ ಚಿತ್ರವನ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಬಿ ಅಶೋಕವನ. 10ನೆಯ ಪ್ರಶ್ನೆ. ಸೀತೆಯನ್ನು ಹುಡುಕುತ್ತಾ ಹೊರಟ ರಾಮನಿಗೆ ದಾರಿಯಲ್ಲಿ ಸಿಕ್ಕ ತನ್ನ ಎದೆಯಲ್ಲಿ ಕಣ್ಣುಗಳನ್ನು ಹೊಂದಿದ್ದ ರಾಕ್ಷಸ ಯಾರು? ಎ ಕಬಂಧ, ಬಿ ವಿರಾಧ, ಸಿ ಮಾರೀಚ, ಡಿ ಸಂಹಾರ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಎ ಕಬಂಧ. ರಾಮಾಯಣದ ಪ್ರಕಾರ ಸೀತೆಯನ್ನು ಹುಡುಕುವ ಸಮಯದಲ್ಲಿ ರಾಮ ಲಕ್ಷ್ಮಣರು ದಟ್ಟವಾದ ಅರಣ್ಯದಲ್ಲಿ ಕಬಂಧ ಎಂಬ ರಾಕ್ಷಸನನ್ನು ಭೇಟಿಯಾಗುತ್ತಾರೆ. ಈತನಿಗೆ ತಲೆ ಇರುವುದಿಲ್ಲ, ಬದಲಾಗಿ ಎದೆಯ ಭಾಗದಲ್ಲಿ ಕಣ್ಣು ಮತ್ತು ಹೊಟ್ಟೆಯ ಭಾಗದಲ್ಲಿ ಬಾಯಿ ಇರುತ್ತದೆ. ರಾಮ ಲಕ್ಷ್ಮಣರು ಈತನ ಭುಜಗಳನ್ನು ಕತ್ತರಿಸಿದಾಗ ಈತನು ಶಾಪಮುಕ್ತನಾಗಿ ತನ್ನ ನಿಜವಾದ ಗಂಧರ್ವ ರೂಪವನ್ನು ಪಡೆದು ಮುಂದೆ ಸುಗ್ರೀವನನ್ನು ಭೇಟಿಯಾಗುವಂತೆ ರಾಮನಿಗೆ ಸಲಹೆ ನೀಡುತ್ತಾನೆ. 11ನೆಯ ಪ್ರಶ್ನೆ. ರಾಮನಿಗಾಗಿ ಹಣ್ಣುಗಳನ್ನು ಸವಿದು ರುಚಿಯಾದವುಗಳನ್ನು ಮಾತ್ರ ನೀಡಿದ ರಾಮಭಕ್ತೆ ಯಾರು? ಎ ಅಹಲ್ಯ, ಬಿ ಮಂಥರೆ, ಸಿ ಶಬರಿ, ಡಿ ಮಂಡೋದರಿ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಸಿ ಶಬರಿ. ಶಬರಿಯು ಶ್ರೀರಾಮನಿಗಾಗಿ ಹಣ್ಣುಗಳನ್ನು ಸಂಗ್ರಹಿಸಿ ಅವು ಸಿಹಿಯಾಗಿವೆಯೇ ಎಂದು ಪರೀಕ್ಷಿಸಲು ತಾನು ಮೊದಲು ಸವಿದು ನಂತರ ರುಚಿಯಾದ ಹಣ್ಣುಗಳನ್ನು ಮಾತ್ರ ರಾಮನಿಗೆ ಅರ್ಪಿಸುತ್ತಿದ್ದಳು. ಅವಳ ನಿಷ್ಕಲ್ಮಶವಾದ ಭಕ್ತಿಗೆ ಮೆಚ್ಚಿ ಶ್ರೀರಾಮನು ಆ ಎಂಜಲು ಹಣ್ಣುಗಳನ್ನು ಸಂತೋಷದಿಂದ ಸ್ವೀಕರಿಸಿದ್ದನು. 12ನೆಯ ಪ್ರಶ್ನೆ. ಶಬರಿಯು ರಾಮನಿಗೆ ಯಾರೊಂದಿಗೆ ಸ್ನೇಹ ಬೆಳೆಸಲು ಮತ್ತು ಸಹಾಯ ಪಡೆಯಲು ಸಲಹೆ ನೀಡಿದಳು? ಎ ಹನುಮಂತ, ಬಿ ಸುಗ್ರೀವ, ಸಿ ವಿಭೀಷಣ, ಡಿ ಜಾಂಬವಂತ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಬಿ ಸುಗ್ರೀವ. ಶಬರಿಯು ಶ್ರೀರಾಮನಿಗೆ ಪಂಪಾ ಸರೋವರದ ತೀರದಲ್ಲಿರುವ ಋಷ್ಯಮುಖ ಪರ್ವತಕ್ಕೆ ಹೋಗಿ ವಾನರ ರಾಜನಾದ ಸುಗ್ರೀವನೊಂದಿಗೆ ಸ್ನೇಹ ಬೆಳೆಸಲು ಮತ್ತು ಸೀತೆಯನ್ನು ಹುಡುಕಲು ಅವನ ಸಹಾಯ ಪಡೆಯಲು ಸಲಹೆ ನೀಡುತ್ತಾಳೆ. 13ನೆಯ ಪ್ರಶ್ನೆ. ಜಟಾಯುವು ಮರಣ ಹೊಂದುವ ಮುನ್ನ ರಾಮನಿಗೆ ನೀಡಿದ ಪ್ರಮುಖ ಮಾಹಿತಿ ಏನು? ಎ ಸೀತೆ ಅಯೋಧ್ಯೆಗೆ ಹೋದಳು, ಬಿ ರಾವಣನು ಸೀತೆಯನ್ನು ದಕ್ಷಿಣಾಭಿಮುಖವಾಗಿ ಕರೆದೊಯ್ದನು, ಸಿ ಲಕ್ಷ್ಮಣನೇ ಸೀತೆಯನ್ನು ಕರೆದೊಯ್ದನು, ಡಿ ಸೀತೆ ಕಾಡಿನಲ್ಲಿ ಮೃತಪಟ್ಟಳು. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಬಿ ರಾವಣನು ಸೀತೆಯನ್ನು ದಕ್ಷಿಣಾಭಿಮುಖವಾಗಿ ಕರೆದೊಯ್ದನು. 14ನೆಯ ಪ್ರಶ್ನೆ. ಪಂಚವಟಿಯು ಪ್ರಸ್ತುತ ಭಾರತದ ಯಾವ ರಾಜ್ಯದಲ್ಲಿದೆ ಎಂದು ನಂಬಲಾಗಿದೆ? ಎ ಕರ್ನಾಟಕ, ಬಿ ಮಹಾರಾಷ್ಟ್ರ, ಸಿ ಆಂಧ್ರಪ್ರದೇಶ, ಡಿ ತಮಿಳುನಾಡು. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರವನ್ನು ಕಮೆಂಟ್ನಲ್ಲಿ ತಿಳಿಸಿ. ನಾನು ಅವರ ಹೆಸರನ್ನು ಮುಂದಿನ ಭಾಗದಲ್ಲಿ ಹೇಳುವೆ. 15ನೇ ಪ್ರಶ್ನೆ. ರಾವಣನು ಸೀತೆಯನ್ನು ಅಪಹರಿಸುವಾಗ ಯಾವ ವೇಷದಲ್ಲಿದ್ದನು? ಎ ರಾಜನ ವೇಷ, ಬಿ ಸನ್ಯಾಸಿಯ ವೇಷ, ಸಿ ರಾಮನ ವೇಷ, ಡಿ ಅದೃಶ್ಯ ರೂಪ. ನಿಮ್ಮ ಸಮಯ ಪ್ರಾರಂಭ.
ಸರಿಯಾದ ಉತ್ತರ ಬಿ ಸನ್ಯಾಸಿಯ ವೇಷ. ರಾವಣನು ಸೀತೆಯನ್ನು ಅಪಹರಿಸಲು ಪಂಚವಟಿಗೆ ಬಂದಾಗ ಒಬ್ಬ ಸಾಧು ಅಥವಾ ಸನ್ಯಾಸಿಯ ವೇಷವನ್ನು ಧರಿಸಿದ್ದನು. ಈ ವೇಷದ ಮೂಲಕ ಅವನು ಸೀತೆಯನ್ನು ನಂಬಿಸಿ ಅವಳು ಲಕ್ಷ್ಮಣ ರೇಖೆಯನ್ನು ದಾಟಿ ಬರುವಂತೆ ಮಾಡುತ್ತಾನೆ. ವೀಕ್ಷಕರೇ, ಇಲ್ಲಿಗೆ ರಾಮಾಯಣದ ಅರಣ್ಯಕಾಂಡವು ಮುಕ್ತಾಯವಾಗುತ್ತದೆ. ಸೀತೆಯ ವಿರಹದಲ್ಲಿ ಬೆಂದು ಹೋಗಿದ್ದ ರಾಮನಿಗೆ ಈಗ ಹೊಸ ಆಶಾಕಿರಣ ಮೂಡಿದೆ. ಶಬರಿಯ ಭಕ್ತಿಯ ಪರಮಾವಧಿಯನ್ನು ನಾವು ಕಂಡಿದ್ದೇವೆ. ಆದರೆ ಮುಂದೆ ಕಾಯುತ್ತಿದೆ ಮತ್ತೊಂದು ದೊಡ್ಡ ಸಾಹಸ. ಸೀತೆಯನ್ನು ಹುಡುಕುವ ಹಾದಿಯಲ್ಲಿ ರಾಮನಿಗೆ ಆ ಮಹಾನ್ ಬಂಟ ಹನುಮಂತನ ಭೇಟಿಯಾಗುವುದು ಹೇಗೆ? ಸುಗ್ರೀವನೊಂದಿಗೆ ಸ್ನೇಹ ಬೆಳೆಯುವುದು ಹೇಗೆ? ಈ ಎಲ್ಲ ರೋಚಕ ಸಂಗತಿಯನ್ನು ಮುಂದೆ ಕಿಷ್ಕಿಂಧಾಕಾಂಡದಲ್ಲಿ ನೋಡೋಣ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಇಂಕ್ ಆ್ಯಂಡ್ ದ ಬುಕ್ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು. ಜೈ ಶ್ರೀರಾಮ್.